ಸಂಸತ್ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆ ಅಂಗೀಕಾರ ನೀಡದ ಕಾಂಗ್ರೆಸ್ ವಿರುದ್ಧ ನಾರಿ ಶಕ್ತಿ ಫೋರಂ ವತಿಯಿಂದ ಕೋಲಾರ ನಗರದ ಡೂಮ್ಲೆಟ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ನಾರಿ ಶಕ್ತಿ ಫೋರಂ ಅಧ್ಯಕ್ಷರಾದಂತಹ ಗೀತಾ ಅವರು ಮಾತನಾಡಿ, ಸಮಾಜದಲ್ಲಿ ಪುರುಷರಷ್ಟೇ ಸಮಾನವಾಗಿ ಮಹಿಳೆಯರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಅಂಗೀಕಾರ ನೀಡುವಲ್ಲಿ ಕಾಂಗ್ರೆಸ್ ಸಂಸದರು ನಿರ್ಲಕ್ಷ್ಯವನ್ನ ತೋರಿದ್ದು ಮಹಿಳಾ ಸಮುದಾಯಕ್ಕೆ ಅಪಮಾನ ತೋರಿದ್ದಾರೆ ಅಂತ ಹೇಳಿದ್ರು. ಮೀಸಲಾತಿ ಬೇಡ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಆದರೆ ಚುನಾವಣೆಯಲ್ಲಿ ಮಾತ್ರ ಮಹಿಳೆಯರ ಮತ ಬೇಕೆ, ಪುರುಷರು ಮಾತ್ರ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಬೇಕಾ? ಮಹಿಳಾ ಮೀಸಲಾತಿ 50% ಜಾರಿಯಾಗಬೇಕು ಅನ್ನುವಂಥದ್ದು ಬಹು ವರ್ಷಗಳ ಬೇಡಿಕೆಯಾಗಿತ್ತು. ಆದರೆ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಕೇಂದ್ರ ಸರ್ಕಾರ 23% ಮಹಿಳಾ ಮೀಸಲು ಮಸೂದೆಯನ್ನ ಜಾರಿ ಮಾಡಿದ್ರೆ ಮುಂಬರುವಂತಹ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಸೇರಿದಂತೆ ವಿವಿಧ ಚುನಾವಣೆಗಳಲ್ಲಿ ಸ್ಪರ್ಧೆಯನ್ನ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಶಾಸಕರು, ಸಂಸದರ ಕುಟುಂಬದ ಹೆಣ್ಣು ಮಕ್ಕಳು ಮಾತ್ರ ಸ್ಪರ್ಧೆಯನ್ನ ಮಾಡಬೇಕು, ಬೇರೆಯವರಿಗೆ ಅವಕಾಶ ಬೇಡವಾ? ಇದಕ್ಕೆ ತಕ್ಕ ಪಾಠವನ್ನ ಕಲಿಸಲಾಗುತ್ತೆ ಅನ್ನುವಂಥ ಎಚ್ಚರಿಕೆ ಕೊಟ್ಟರು. ಈ ಸಂದರ್ಭದಲ್ಲಿ ಹಲವಾರು ಮಹಿಳೆಯರು ಉಪಸ್ಥಿತರಾಗಿದ್ದರು. ನನ್ನ ಹೆಸರು ಗೀತಾ ಅಂತೇಳಿ. ನಾವು ಈ ದಿನ ಮಹಿಳೆಯರೆಲ್ಲ ಒಕ್ಕೂಟದಲ್ಲಿ ಸೇರಿ ಈ 33% ರಿಸರ್ವೇಷನ್ ಬಿಲ್ ಏನು ಕ್ಯಾನ್ಸಲ್ ಮಾಡಿದ್ದಾರೆ ಅದರ ವಿರುದ್ಧ ಹೋರಾಡ್ತಿದ್ದೀವಿ. ಇದು ನಮ್ಮ ಪ್ರತಿಯೊಂದು ಮಹಿಳೆಯರ ನೋವಿನ ಘೋಷಣೆ ಆಗಿದೆ. ಬಿಕಾಸ್ ನಾವು ಕೂಡ ಎಲ್ಲದರಲ್ಲೂ ಸಕ್ರಿಯವಾಗಿದ್ದೇವೆ. ಮಹಿಳೆಯರು ಬರೀ ಅಡುಗೆ ಮನೆಗೆ ಮೀಸಲಾದವರಲ್ಲ. ನಮಗೂ ಸಂಸದ ಸ್ಥಾನ ಕೊಡಿ, ರಾಜಕೀಯವಾಗಿ ನಾವು ಪ್ರವೇಶ ಮಾಡ್ತೇವೆ. ಬರೀ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಹೆಣ್ಣು ಮಕ್ಕಳು ಮಾತ್ರ ವಂಶ ಪರಂಪರೆಯಾಗಿ ಇದು ರಾಜ್ಯ ಆಳ್ಕೊಂಬಂದ್ರೆ ಸಾಕ? ನಾವೆಲ್ಲ ಯಾವಾಗ ಮಹಿಳೆಯರು ಹೊರಗೆ ಬರೋದು? ನೀವು ಈಗ ಲಿಂಗ ತಾರತಮ್ಯ ಯಾಕೆ ಮಾಡ್ತಿದ್ದೀರಿ ಸ್ವಾಮಿ? ದಯವಿಟ್ಟು ಇದನ್ನೆಲ್ಲ ಬಗೆಹರಿಸ್ಕೊಡಿ. ನಮಗೆ ಮೀಸಲಾತಿ ಬೇಕು 33%. ಈ ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವದಲ್ಲಿ ಅತಿ ದೊಡ್ಡ ದೇಶ. ಆದರೆ ರಾಜಕೀಯವಾಗಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ತುಂಬ ಕಡಿಮೆ ಇದೆ. ಇದನ್ನು ಹೊರಗಾಕಬೇಕು, ತಡೆ ಹಾಕಬೇಕು ಅಂತೇಳಿ ಮಹಿಳೆಯರು ಕೂಡ ಸಮಪಾಲಾಗಿ 33% ಹೊರಗೆ ಬರಲಿ, ರಾಜಕೀಯ ಕೂಡ ಸಕ್ರಿಯವಾಗಲಿ, ದೇಶ ಅಭಿವೃದ್ಧಿ ಆಗಲಿ. ಮಹಿಳೆಯರ ಅವರ ಕೊಡುಗೆ ಕೂಡ ನಮ್ಮ ದೇಶಕ್ಕೆ ಬೇಕು. ದೇಶ ಪ್ರಗತಿ ಆಗಬೇಕಂದ್ರೆ ಮಹಿಳೆಯರು ಕೂಡ ಸಮಾನವಾಗಿ ಭಾಗಿಯಾಗಬೇಕು. ಹಾಗಾಗಿ ಈ 33% ರಿಸರ್ವೇಷನ್ನ ಕೇಂದ್ರ ಸರ್ಕಾರದವರು ತಂದಿದ್ದಾರೆ. ಯಾಕೆ ನೀವು ಮನ್ನಣೆ ಮಾಡಿಲ್ಲ? ಸದನದ ಹೊರಗೆ ಒಂದು ಮಾತು, ನಾವು ಮಹಿಳೆಯರ ಪರ ಅಂಥೇಳಿ, ಸದನದ ಒಳಗೆ ಒಂದು ಮಾತು. ಎಷ್ಟು ಚೆನ್ನಾಗಿ ಹೇಳ್ತೀರಿ ರಾಹುಲ್ ಗಾಂಧಿ ಅವರೇ, ಮುಕ್ಕಾಲು ಗಂಟೆಯಲ್ಲಿ ಬಿಲ್ನ ಹರಿದು ಬಿಸಾಕ್ತೀವಿ, ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂಥೇಳಿ. ಇದು ಯಾವ ರೀತಿಯ ನ್ಯಾಯ ನೀವು ಮಹಿಳೆಯರಿಗೆ ಕೊಡ್ತಿರೋದು? ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.